ವೃದ್ಧಾಪ್ಯದಲ್ಲಿ ನಮ್ಮ ಜೀವನಕ್ಕೆ ಆಧಾರವಾಗುವ ಸಂಬಂಧಿಕರು ಯಾರು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮಗೆ ಸಹಾಯವಾಗಬೇಕಾದವರು ನಮಗೆ ಹೊರೆಯಾದರೆ 70 ವರ್ಷ ವಯಸ್ಸು ಒಂದು ಮಹತ್ವದ ತಿರುವು. ಈ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಶಾಂತಿ, ಸ್ವಲ್ಪ ಗೌರವ ಮತ್ತು ನಿಜವಾದ ಪ್ರೀತಿ ಪಾತ್ರರು ಬೇಕಾಗುತ್ತಾರೆ. ಹೌದು, ಆದರೆ ಎಲ್ಲರೂ ಮನಸ್ಸಿನಿಂದ ನಮ್ಮನ್ನು ಪ್ರೀತಿಸುವುದಿಲ್ಲ. ಅಂತಹ 6 ಜನರು ಯಾರು ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ. ನಿಮ್ಮ ಜೀವನದಿಂದ ನಿಮ್ಮ ನಗು, ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಜೀವನವನ್ನು ಕಸಿದುಕೊಳ್ಳುವ ವಿಷಕಾರಿ ಸಂಬಂಧಿಕರ ಬಗ್ಗೆ ಯಾವ ಸಂಬಂಧಿಕರು ಅತ್ಯಂತ ಅಪಾಯಕಾರಿ ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತು ನೀವು ಈ ಸಂಬಂಧಿಕರಿಂದ ಏಕೆ ದೂರವಿರಬೇಕು? ನೀವು ಇದನ್ನು ಮಾಡದಿದ್ದರೆ ಇದು ನಿಮ್ಮ ಮನಸ್ಸನ್ನು ಮಾತ್ರವಲ್ಲದೆ ನಿಮ್ಮ ದೇಹ ಮತ್ತು ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಈ ನಮ್ಮ ಮಾಹಿತಿ ನಿಮ್ಮ ಕಣ್ಣುಗಳನ್ನು ತೆರೆಸಬಹುದು. ಈ ವಿಡಿಯೋ ಕೇವಲ ವೃದ್ಧರಿಗೆ ಮಾತ್ರವಲ್ಲ, ಇದು 40 ವರ್ಷ ದಾಟಿದ ವೃದ್ಧಾಪ್ಯದತ್ತ ಸಾಗುತ್ತಿರುವ ಎಲ್ಲ ಸ್ನೇಹಿತರಿಗಾಗಿ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ಖಂಡಿತವಾಗಿಯೂ ಕೊನೆಯವರೆಗೂ ನೋಡಿ, ಏಕೆಂದರೆ ಬಹುಶಃ ನೀವು ಕೂಡ ಸ್ವಲ್ಪ ತೊಂದರೆಯಲ್ಲಿರಬಹುದು. ನಿಮ್ಮನ್ನು ಒಳಗಿನಿಂದಲೇ ಹಾಳು ಮಾಡುತ್ತಿರುವ ಸಂಬಂಧಗಳನ್ನು ನೀವು ನಿಭಾಯಿಸುತ್ತಿರಬಹುದು, ಆದರೆ ಅದರ ಬಗ್ಗೆ ನಿಮಗೆ ಇನ್ನೂ ತಿಳಿದಿಲ್ಲ. ಒಬ್ಬ ವ್ಯಕ್ತಿಯು 70 ವರ್ಷ ದಾಟಿದಾಗ ಅವನು ಜೀವನದಿಂದ ಹೆಚ್ಚಿನದನ್ನು ಪಡೆಯುತ್ತಾನೆ. ಈ ವಯಸ್ಸಿನಲ್ಲಿ ಅವರಿಗೆ ಬೇರೆ ಏನೂ ಬೇಕಾಗಿಲ್ಲ. 2 ಹೊತ್ತು ಊಟ, ಸ್ವಲ್ಪ ಗೌರವ ಹಾಗೂ ಪ್ರೀತಿಯಿಂದ ಮಾತು. ಆದರೆ ಕೆಲವೊಂದಿಷ್ಟು ಸಂಬಂಧಿಕರು ಇರುತ್ತಾರೆ, ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಲಾಭಕ್ಕಾಗಿ ಯೋಚಿಸುತ್ತಾರೆ. ಹಣಕ್ಕಾಗಿ ಅವರು ಯಾವಾಗಲೂ ನಿಮ್ಮ ಸುತ್ತಲೂ ಓಡಾಡುತ್ತಿರುತ್ತಾರೆ. ಅವರಿಗೆ ಹಣ ಅಥವಾ ಉಳಿದುಕೊಳ್ಳಲು ಜಾಗ ಬೇಕಾದಾಗ ಆಗ ಅವರು ನಿಮ್ಮ ಬಗ್ಗೆ ಮಾತನಾಡಲು ಯೋಚಿಸಲು ಶುರು ಮಾಡುತ್ತಾರೆ. ಆದರೆ ಅವರ ಕೆಲಸ ಮುಗಿದ ಮೇಲೆ ಅವು ಕತ್ತೆಯ ತಲೆಯ ಕೊಂಬುಗಳಂತೆ ಮಾಯವಾಗುತ್ತವೆ. ಏಕೆಂದರೆ ಈ ವಯಸ್ಸಿನಲ್ಲಿ ವೃದ್ಧರಿಗೆ ಮೆದುಳಿನ ಇಂದ್ರಿಯಗಳು ಬೇಗನೆ ಬಲವಾಗುತ್ತವೆ. ಒಂದೆಡೆ ಅದು ಅಪಾರ ಅನುಭವವನ್ನು ಹೊಂದಿದೆ, ಮತ್ತೊಂದೆಡೆ ದೇಹ ಮತ್ತು ಮನಸ್ಸಿನ ಶಕ್ತಿಯು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಈಗ ಹೀಗೆ ಯೋಚಿಸಿ, ನಿಮಗೆ ಹತ್ತಿರವಿರುವ ಯಾರಾದರೂ ಕೇವಲ ಸ್ವಾರ್ಥ ಉದ್ದೇಶದಿಂದ ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ್ದರೆ ಅದರ ಪರಿಣಾಮವೇನು? ಮನೋವಿಜ್ಞಾನ ಹೇಳುವಂತೆ ವಯಸ್ಸಾದವರು ತಮ್ಮ ಸುತ್ತಮುತ್ತಲಿನ ಜನರನ್ನು ಭಾವನಾತ್ಮಕವಾಗಿ ಬಳಲಿಸಿದರೆ ಕಾರ್ಟಿಸೋಲ್ ಮಟ್ಟ, ಅಂದರೆ ಒತ್ತಡದ ಹಾರ್ಮೋನ್ ಹೆಚ್ಚಾಗುತ್ತದೆ. ಇದು ನಿದ್ರೆ, ರಕ್ತದೊತ್ತಡ ಇತ್ಯಾದಿಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ರಕ್ತದೊತ್ತಡ ಮತ್ತು ಖಿನ್ನತೆಯಂತಹ ಅಪಾಯಗಳು ಉದ್ಭವಿಸುತ್ತವೆ. ಸ್ನೇಹಿತರೆ, ಅನೇಕ ಜನರು ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ನಿಮ್ಮ ಹೆಸರಿನಲ್ಲಿ ಮನೆ ಅಥವಾ ಯಾವುದೇ ಭೂಮಿ ಇರುವವರೆಗೂ ನಿಮಗೆ ಅವರ ಸೇವೆ ಮತ್ತು ಕಾಳಜಿ ಇರುತ್ತದೆ. ಆದರೆ ಈ ಎಲ್ಲಾ ಪ್ರಯೋಜನಗಳು ಮುಗಿದ ತಕ್ಷಣ ಅದೇ ಸಂಬಂಧಿಕರು ಬೆನ್ನು ತಿರುಗಿಸುತ್ತಾರೆ. ಕೆಲವೊಮ್ಮೆ ಯಾರಾದರೂ, ಕೆಲವೊಮ್ಮೆ ಮುದುಕನ ಮಗ ಅವನ ಆಸ್ತಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಕೆಲವೊಮ್ಮೆ ಸೊಸೆ ಹೇಳುತ್ತಾಳೆ, ಈಗ ನಮಗೆ ನಮ್ಮದೇ ಆದ ಸ್ಥಳ ಬೇಕು. ಅಂತಹ ಸಂಬಂಧಿಕರು ಸಂಬಂಧಗಳನ್ನು ಮಾಡಿಕೊಳ್ಳುವುದಿಲ್ಲ, ಆದರೆ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಾರೆ. ದುಃಖಕರವೆಂದರೆ ಕೆಲವೊಮ್ಮೆ ಈ ಸಂಬಂಧಗಳು ಸಹೋದರರು, ಸಹೋದರಿಯರು, ಪುತ್ರರು, ಹೆಣ್ಣು ಮಕ್ಕಳೇ ಇದೇ ಅವರಿಗೆ ಹೆಚ್ಚು ನೋವನ್ನು ಉಂಟು ಮಾಡುತ್ತದೆ. ನೀವು 70 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ಸರಿ, ಈಗ ನೀವು ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ವರ್ಷಗಳಿಂದ ನಿಮ್ಮೊಂದಿಗಿದ್ದವರು ಇನ್ನು ನಿಮ್ಮೊಂದಿಗಿದ್ದರೆ ಅವರು ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದರೆ ನಿಮ್ಮ ಮಾನಸಿಕ ಶಾಂತಿಗಾಗಿ ಅವರಿಂದ ದೂರವಿರುವುದು ಉತ್ತಮ. ನಿಮಗೆ ಹತ್ತಿರವಿರುವ ಯಾರಾದರೂ ನಿಮಗೆ ಅಗತ್ಯವಿರುವಾಗ ಮಾತ್ರ ಬರುತ್ತಾರೆ ಎಂದರೆ ನೀವು ಎಂದಾದರೂ ಭಾವಿಸಿದ್ದೀರಾ? ಅವನು ಇಲ್ಲಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನಾ? ಹೌದು ಎಂದಾದರೆ ನೀವು ಒಬ್ಬಂಟಿಯಾಗಿಲ್ಲ ಎಂದು ನಂಬಿ. ಅಂತಹ ಅನೇಕ ಸಂಬಂಧಿಕರಿದ್ದಾರೆ. ಅವರಿಂದ ಅಂತರ ಕಾಯ್ದುಕೊಳ್ಳುವುದು ಸ್ವಾರ್ಥವಲ್ಲ, ಸ್ವಾಭಿಮಾನದ ರಕ್ಷಣೆ.
ಸ್ನೇಹಿತರೆ, ಇದು ಕೇವಲ ಒಂದು ಮುಖ. ಪ್ರತಿದಿನ ನಾವು ಜೀವನದ ಶಾಂತಿಯನ್ನು ನುಂಗುತ್ತೇವೆ. ಇನ್ನು ಹೆಚ್ಚಿನ ಆಘಾತಕಾರಿ ಮತ್ತು ಅದು ಭಾವನಾತ್ಮಕವಾಗಿರುತ್ತದೆ. ಏಕೆಂದರೆ ಈಗ ನಾವು ಭಾವನಾತ್ಮಕ ಹಿಂಸೆ ನೀಡುವ ಸಂಬಂಧಿಕರ ಬಗ್ಗೆ ಮಾತನಾಡುತ್ತೇವೆ. ಎರಡನೆಯದಾಗಿ, ಕೆಲವು ಸಂಬಂಧಗಳು ನಿಮ್ಮ ಕಣ್ಣಲ್ಲಿ ನೀರು ತರಿಸುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ನೀರು ತರಿಸುತ್ತವೆ. ಅವರು ನಿಮ್ಮನ್ನು ಒಳಗಿನಿಂದ ಒಡೆಯುತ್ತಲೇ ಇರುತ್ತಾರೆ ಮತ್ತು ಅವರು ನಿಮ್ಮನ್ನು ಮಾನಸಿಕವಾಗಿ ಹೇಗೆ ಒಡೆಯುತ್ತಿರುತ್ತಾರೆ ಎಂದರೆ ನಿಮಗೆ ಅರ್ಥವಾಗುವುದಿಲ್ಲ. ಅವರು ನಿಮ್ಮನ್ನು ಆಯಾಸಗೊಳಿಸುತ್ತಾರೆ. ಹೌದು, ನಾವು ಭಾವನಾತ್ಮಕ ನಿಂದಕರ ಬಗ್ಗೆ ಮಾತನಾಡುತ್ತಿದ್ದೇವೆ. ಸಂಬಂಧಿಕರು ತಮ್ಮ ಮಾತು ಮತ್ತು ನಡವಳಿಕೆಯಿಂದ ನಿಮ್ಮನ್ನು ತಪ್ಪಿತಸ್ಥರೆಂದು ಭಾವಿಸುವವರು. ನಾವು ನಿಮಗಾಗಿ ತುಂಬಾ ಮಾಡಿದ್ದೇವೆ ಎಂದು ಸಂಬಂಧಿಕರೊಬ್ಬರು ಪ್ರತಿ ಬಾರಿ ಹೇಳಿದರೆ ಊಹಿಸಿ, ನಿನಗಾಗಿ ಸಾಕಷ್ಟು ಮಾಡಿದ್ದೇನೆ, ಈಗ ನೀನು ನನಗಾಗಿ ಏನು ಮಾಡುತ್ತೀಯಾ? ನೀವು ತುಂಬಾ ಕೆಟ್ಟದಾಗಿ ಭಾವಿಸುವಿರಿ. ಹಾಗಾದರೆ ಇದು ಪ್ರೀತಿಯೇ ಅಲ್ಲವೇ? ಸ್ನೇಹಿತರೆ, ಇದು ಭಾವನಾತ್ಮಕ. ಇದು ಬ್ಲ್ಯಾಕ್ ಮೇಲಿಂಗ್. 70 ವರ್ಷದ ನಂತರ ವ್ಯಕ್ತಿಯ ಹೃದಯ ಇನ್ನಷ್ಟು ಮೃದುವಾಗುತ್ತದೆ. ಅದು ದೇಹವೇ ಆಗಿರಲಿ, ಭಾವನೆಗಳು ಎಷ್ಟೇ ಪ್ರಬಲವಾಗಿದ್ದರೂ ಈಗ ಅವುಗಳಿಗೆ ನೋವುಂಟಾಗುವುದು ಸುಲಭ ಮತ್ತು ಈ ಜನರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ವಯಸ್ಸಾದವರಲ್ಲಿ ಭಾವನಾತ್ಮಕ ಸೂಕ್ಷ್ಮತೆಯು ಬಹಳಷ್ಟು ಹೆಚ್ಚಾಗುತ್ತದೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಇದರ ನೇರ ಪರಿಣಾಮವೆಂದರೆ ಕಡಿಮೆ ಸ್ವಾಭಿಮಾನ, ಅಪರಾಧ ಪ್ರಜ್ಞೆ ಮತ್ತು ಒಂಟಿತನ. ಕೆಲವು ಸಂಬಂಧಿಕರು ಈ ರೀತಿ ನಟಿಸುತ್ತಾರೆ. ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವರಂತೆ ವರ್ತಿಸುತ್ತಾರೆ, ಆದರೆ ಅವರ ನಿಜವಾದ ಉದ್ದೇಶ ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುವುದು. ನೀವು ಯಾವಾಗಲೂ ಅವರ ಮುಂದೆ ತಲೆ ಬಾಗುವಂತೆ ಮಾಡಿ. ನಾವು ಅನೇಕ ವೃದ್ಧರನ್ನು ನೋಡಿದ್ದೇವೆ. ಅವರು ತಮ್ಮ ಮಗ ಮತ್ತು ಸೊಸೆಯ ಮುಂದೆ ಕೈ ಜೋಡಿಸಿ, ಮಗನೇ, ನಾನು ಬದುಕಿರುವಾಗ ನನಗೆ 2 ಹೊತ್ತು ಅನ್ನವನ್ನು ಕೊಡು ಎಂದು ಕೇಳುತ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ಸ್ವಲ್ಪ ಯೋಚಿಸಿ. ಅವರು ತಮ್ಮ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಅಂತವರಿಗೆ ಮಕ್ಕಳು ಇಂದು ಭಿಕ್ಷೆ ಬೇಡಿ ತಿನ್ನುವಂತೆ ಮಾಡುತ್ತಾರೆ. ಅವರ ಸುತ್ತಮುತ್ತಲಿನ ಜನರು ಅವರನ್ನು ಪದೇ ಪದೇ ಭಾವನಾತ್ಮಕ ಅಪರಾಧಿ ಭಾವನೆಗೆ ತಳ್ಳಿದಾಗ ಈ ಸ್ಥಿತಿ ಉಂಟಾಗುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯವಲ್ಲ. ಕೆಲವು ಸಂಬಂಧಗಳಿಂದ ಅಂತರ ಕಾಯ್ದುಕೊಳ್ಳುವುದು ದೀರ್ಘಾಯುಷ್ಯ ಮತ್ತು ಮಾನಸಿಕ ಶಾಂತಿಗೆ ಇದು ನಿಜವಾದ ಕೀಲಿಕೈ. ಆದ್ದರಿಂದ ಸ್ನೇಹಿತರೆ, ಇವುಗಳು ಭಾವನಾತ್ಮಕವಾಗಿ ನಿಂದಿಸುವ ಸಂಬಂಧಿಕರು ನಿಧಾನವಾಗಿ ನಿಮಗೆ ವಿಷ ನೀಡಿ ನಂತರ ಅವರು ನಿಮ್ಮನ್ನು ಒಳಗಿನಿಂದ ಖಾಲಿ ಮಾಡಿ ಬಿಡುತ್ತಾರೆ. ಆದರೆ ಮುಂದಿನ ಸಂಬಂಧವು ಇನ್ನೂ ಹೆಚ್ಚು ಅಪಾಯಕಾರಿ. ಅದು ನಿಮ್ಮ ಜೀವವನ್ನು ನಿಮ್ಮಿಂದ ಕಸಿದುಕೊಳ್ಳುತ್ತದೆ. ಅವರು ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದೂಷಿಸುತ್ತಾರೆ. ಮೂರನೆಯದು, ನಿಮ್ಮ ಸಂಬಂಧಿಕರನ್ನು ಭೇಟಿಯಾದಾಗ ಎಂದಾದರೂ ಹಾಗೆ ಭಾವಿಸಿದ್ದೀರಾ? ನೀವು ಮಾತನಾಡಿದ ನಂತರ ಎದ್ದಾಗ ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಚಡಪಡಿಕೆ ಅನಿಸುತ್ತದೆ ಮತ್ತು ಕೆಲವು ದಿನಗಳ ನಂತರ ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಇತರರಿಗೆ ತಪ್ಪು ವಿಷಯಗಳನ್ನು ಹೇಳುತ್ತಿದ್ದಾನೆ ಎಂದು ತಿಳಿದು ಬಂದರೆ ಈ ಸಂಬಂಧಿಕರು ಮುಂದೆ ಸಿಹಿಯಾಗಿ ಮಾತನಾಡುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಗೌರವವನ್ನು ಅಪಹಾಸ್ಯ ಮಾಡುತ್ತಾರೆ. ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುವ ಇವರನ್ನು ಸಂಬಂಧಿಕರು ಎಂದು ಕರೆಯಲಾಗುತ್ತದೆ. 70 ವರ್ಷದ ನಂತರ ಒಬ್ಬ ವ್ಯಕ್ತಿಯು ಜಗತ್ತಿನ ವೇಗಕ್ಕಿಂತ ಒಬ್ಬರು ಖಂಡಿತವಾಗಿಯೂ ಹಿಂದಿರುತ್ತಾರೆ. ಸಂಬಂಧಿಕರು ನಿಮ್ಮ ನಂಬಿಕೆಯನ್ನು ಮುರಿದರೆ ಅವನ ನೋವು ಅತ್ಯಂತ ಆಳವಾಗಿದೆ. ನೀವು ನಿಮ್ಮ ಅನಾರೋಗ್ಯದ ಬಗ್ಗೆ ಯಾರಾದರೂ ಸಂಬಂಧಿಕರ ಮುಂದೆ ಹೇಳಿದ್ದೀರಿ ಎಂದುಕೊಳ್ಳಿ. ಮಾರನೆಯ ದಿನ ಪೂರ್ತಿ ವಠಾರದಲ್ಲಿ ನಿಮ್ಮ ಅನಾರೋಗ್ಯದ ಬಗ್ಗೆ ಗೊತ್ತಾಗಿರುತ್ತದೆ. ಇದರಿಂದಾಗಿ ನಿಮ್ಮ ಮಕ್ಕಳ ಗೌರವಕ್ಕೂ ಕುಂದು ಬರುತ್ತದೆ. ಆಗ ನೀವು ಯೋಚಿಸುತ್ತೀರಿ, ಇವರು ಸಂಬಂಧಿಕರು ಇಲ್ಲವೋ ನಮ್ಮ ಶತ್ರುಗಳು ಎಂದು. ನೀವು ಈ ಸಮಯದಲ್ಲಿ ಸುಮ್ಮನಿರುವುದು ಒಳ್ಳೆಯದಲ್ಲ. ಅವರು ನಿಮ್ಮ ಜೀವನದ ಕತೆಗಳನ್ನು ಗಾಸಿಪ್ನ ರೀತಿ ಜನರಿಗೆ ಹೇಳುತ್ತಿರುತ್ತಾರೆ. ಇಂತಹ ಸಂಬಂಧಿಕರನ್ನು ದೂರವಿಡುವುದು ನಿಮ್ಮ ಮಾನಸಿಕ ಶಾಂತಿ ಮತ್ತು ಗೌರವಕ್ಕೆ ತುಂಬಾ ಒಳ್ಳೆಯದು. ನೆನಪಿಡಿ, ನಿಮ್ಮ ಮೌನ ಅವರ ಧೈರ್ಯವನ್ನು ಹೆಚ್ಚಿಸುತ್ತದೆ. 70ರ ವಯಸ್ಸು ಎಂದರೆ ನಿಮಗೆ ಹಿತವನ್ನು ಬಯಸುವ ಜನರನ್ನು ಮಾತ್ರ ನಿಮ್ಮ ಜೊತೆ ಇಟ್ಟುಕೊಳ್ಳುವ ಸಮಯವಾಗಿದೆ.
ಸ್ವಾರ್ಥ ಹಾಗೂ ಮೋಸ ಮಾಡುವ ಸಂಬಂಧಿಕರು ನಿಮ್ಮ ಆಸ್ತಿ, ಹಣ, ಭೂಮಿ ಎಲ್ಲವನ್ನೂ ಕಿತ್ತುಕೊಂಡ ಮೇಲೆ ನಿಮಗೆ ಬೆನ್ನು ತೋರಿಸಿ ಹೋಗುತ್ತಾರೆ. 4. ವೃದ್ಧಾಪ್ಯದಲ್ಲಿ ನಾವು ದುಡಿದು ಸಂಪಾದಿಸಿದ ಹಣವನ್ನು ನಮ್ಮ ಉಪಯೋಗಕ್ಕಾಗಿ ಬಳಸುವ ಸಮಯ. ನಿಮ್ಮನ್ನು ಗೌರವಿಸದ ಅಥವಾ ಪ್ರೀತಿಸದ ಕೆಲವು ಜನರಿದ್ದಾರೆ. ಅವರು ನಿಮ್ಮ ಹಣವನ್ನು ಮಾತ್ರ ನೋಡುತ್ತಾರೆ. ನೀವು ನಿಮ್ಮ ಸಣ್ಣದಾದಂತಹ ಪೆನ್ಷನ್ನಲ್ಲಿ ಜೀವನ ಮಾಡುತ್ತಿರುತ್ತೀರಿ. ಆಗ ನಿಮಗೆ ಗೊತ್ತಿರುವ ಒಬ್ಬ ವ್ಯಕ್ತಿ ಬಂದು, ನನಗೆ ಹಣದ ಅವಶ್ಯಕತೆ ಇದೆ, ನಾನು ನಿಮಗೆ ತಕ್ಷಣ ವಾಪಸ್ ಕೊಡುತ್ತೇನೆ, ನನಗೆ ಸ್ವಲ್ಪ ಹಣ ಕೊಡಿ. ಆದರೆ ನಿಜ ಸಂಗತಿ ಏನೆಂದರೆ ಮತ್ತೆ ವಾಪಸ್ ಹಣವನ್ನು ಕೊಡುವುದಿಲ್ಲ. ಬದಲಾಗಿ ಅವರು ನಿಮಗೆ ಮೋಸ ಮಾಡಲು ಯತ್ನಿಸುತ್ತಾರೆ. ಅವರು ನಿಮಗೆ ಮೋಸದ ಮಾತುಗಳನ್ನು ಆಡುತ್ತಾರೆ. ನೀವು ಹಣದ ಸಹಾಯ ಮಾಡದಿದ್ದರೆ ನಮ್ಮ ಮನೆ ನಾಶವಾಗಿ ಹೋಗುತ್ತದೆ ಎಂದು. 70 ವರ್ಷದ ನಂತರ ವ್ಯಕ್ತಿಯ ದಾನ ಗುಣ ಹೆಚ್ಚಾಗುತ್ತದೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಅವರು ಅಂದುಕೊಳ್ಳುತ್ತಾರೆ ಹಣ ಇರುವುದು ನಮ್ಮವರಿಗೆ ಸಹಾಯ ಮಾಡಲು ಎಂದು. ಕೆಲವರು ತಮ್ಮ ಅಗತ್ಯಗಳನ್ನು ನಿಮ್ಮ ಜವಾಬ್ದಾರಿಯನ್ನಾಗಿ ಮಾಡಿಕೊಂಡು ನಿಮ್ಮ ದೌರ್ಬಲ್ಯದ ಲಾಭ ಪಡೆಯುತ್ತಾರೆ. ಮತ್ತು ಯಾವಾಗ ನೀವು ಹಣವನ್ನು ಕೊಡಲು ನಿರಾಕರಿಸಿದಾಗ ನಿಮ್ಮ ಜೊತೆ ನಿಮ್ಮ ಗುಣವೂ ಕೂಡ ಚಿಕ್ಕದಾಗಿದೆ ಎಂದು ಹೇಳುತ್ತಾರೆ. ಜೀವನ ಎಂದರೆ ಹೀಗೆ. ನಾವು ಸಂಪಾದಿಸಿದ ಹಣವನ್ನು ಮಗ, ಸೊಸೆ, ಸಂಬಂಧಿಕರಿಗೆ ಖರ್ಚು ಮಾಡುತ್ತೇವೆ. ಆದರೆ ಇದೇ ಸಂಬಂಧಿಕರು ನಿಮ್ಮ ಆರೋಗ್ಯ ಕೆಟ್ಟಾಗ ಇದೇ ಜನ ನಿಮಗೆ ಹೇಳುತ್ತಾರೆ, ನಮ್ಮ ಬಳಿ ಹಣವಿಲ್ಲ, ನಿಮ್ಮ ಹಣವನ್ನು ನೀವು ಉಳಿಸಿಕೊಳ್ಳಬೇಕಾಗಿತ್ತು ಎಂದು. ನೀವು ಮಾನವೀಯತೆಯಿಂದ ಎಲ್ಲಾ ಹಣವನ್ನು ಅವರಿಗೆ ಖರ್ಚು ಮಾಡಿದಾಗ, ಅವರು ನಿಮಗೆ ಯಾವುದೇ ಸಹಾಯವನ್ನು ಮಾಡದಿದ್ದಾಗ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತದೆ. ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬೇಕು, ಈ ಎಲ್ಲಾ ಸಂಬಂಧಗಳು ಹಣದ ಮೇಲೆ ನಿಂತಿರುತ್ತವೆ ಎಂದು. ನಿಮ್ಮ ಬಳಿ ಹಣ ಇದ್ದಾಗ ಅದನ್ನು ಕಿತ್ತುಕೊಳ್ಳಲು ನೋಡುತ್ತಾರೆ. ಅದೇ ನಿಮಗೆ ಸಹಾಯ ಬೇಕೆಂದರೆ ಯಾರೂ ಕೂಡ ಮುಂದೆ ಬರುವುದಿಲ್ಲ. ಎಲ್ಲಾ ಸಂಬಂಧಗಳು ಹಣದ ಮೇಲೆ ನಿಂತಿದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಎಂಥವರಿಗೆ ಹಣವನ್ನು ಖರ್ಚು ಮಾಡಬೇಕು ಎಂದರೆ ನಿಮ್ಮನ್ನು ಎಟಿಎಂ ಆಗಿ ಅಲ್ಲ, ಮನುಷ್ಯನಾಗಿ ನೋಡಲು ಬಯಸುವ ಜನರಿಗಾಗಿ ಖರ್ಚು ಮಾಡಿ. ಈ ಸಂಬಂಧಿಕರು ನಿಮ್ಮ ಜೇಬನ್ನು ಖಾಲಿ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಭಾವನೆಗಳನ್ನು ಸಹ ಖಾಲಿ ಮಾಡುತ್ತಾರೆ. ಆದರೆ ಇನ್ನೊಂದು ಮುಖ ಉಳಿದಿದೆ, ಅದು ಹಣದಿಂದಲ್ಲ. ಆದರೆ ಇನ್ನು ಕೆಲವು ಸಂಬಂಧಿಕರು ಇರುತ್ತಾರೆ, ಅವರು ನಿಮ್ಮನ್ನು ತುಂಬಾ ಕೀಳಾಗಿ ಅವಹೇಳನ ಮಾಡುತ್ತಿರುತ್ತಾರೆ. ಅವರು ನಿಮ್ಮನ್ನು ಬೇರೆಯವರಿಗಿಂತ ತುಂಬಾ ಕಡಿಮೆ ಎಂದು ಸಾಬೀತುಪಡಿಸಲು ಯಾವಾಗಲೂ ಪ್ರಯತ್ನಿಸುತ್ತಿರುತ್ತಾರೆ. ಈಗ ನಾವು ಈ ಪ್ರಯಾಣದ 5ನೇ ಮತ್ತು ಬಹುಶಃ ಅತ್ಯಂತ ಮಾನಸಿಕವಾಗಿ ನೋವುಂಟು ಮಾಡುವ ಘಟನೆಯನ್ನು ಹೇಳುತ್ತೇವೆ. ನಿಮ್ಮನ್ನು ಬೇರೆಯವರೊಂದಿಗೆ ಪದೇ ಪದೇ ಹೋಲಿಸುವ ಮೂಲಕ ನಿಮ್ಮನ್ನು ಕೀಳಾಗಿ ಕಾಣುವಂತೆ ಮಾಡುವವರು. 5. ನಿಮ್ಮ ಜೀವನದುದ್ದಕ್ಕೂ ನೀವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಉತ್ತಮಗೊಳಿಸಿದ್ದೀರಿ. ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಎಲ್ಲಾ ಕನಸು, ಆಸೆ, ಜೀವನವನ್ನು ತ್ಯಾಗ ಮಾಡಿದ್ದೀರಿ. ಆದರೆ ಕೆಲವೊಂದು ಸಂಬಂಧಗಳು ಹೇಗಿರುತ್ತವೆ ಎಂದರೆ ನಿಮ್ಮ ಎಲ್ಲಾ ಒಳ್ಳೆತನವನ್ನು ನಿರ್ಲಕ್ಷಿಸಿ ನಿಮ್ಮನ್ನು ಬೇರೆಯವರಿಗಿಂತ ಉತ್ತಮಗೊಳಿಸಲು ಪ್ರಯತ್ನಿಸುತ್ತಾರೆ. ವರ್ಮಾ ಅವರ ಮಗನ ಮಗ ಅಮೆರಿಕದಿಂದ ಮನೆಗೆ ಎಷ್ಟು ಹಣವನ್ನು ಕಳಿಸುತ್ತಿದ್ದಾನೆ ಎಂದು ನೋಡಿ. ಮತ್ತು ನಿಮ್ಮ ಮೊಮ್ಮಗ ಏನು ಮಾಡಿದ್ದಾನೆ? ಶರ್ಮಾ ಅವರ ಸೊಸೆ ಎಲ್ಲರನ್ನೂ ಹೋಲಿಸುತ್ತಾಳೆ, ಎಲ್ಲರನ್ನೂ ಹೀಯಾಳಿಸುತ್ತಾಳೆ. ಒಬ್ಬ ವ್ಯಕ್ತಿಗೆ ವೃದ್ಧಾಪ್ಯದಲ್ಲಿ ಮೆಚ್ಚುಗೆ ಅನುಭವ ಬೇಕು. ವಯಸ್ಸಾದ ಮೇಲೆ ನಿಮಗೆ ಗೌರವ ಕೊಡುವುದು ಮುಖ್ಯವಾಗಿರುತ್ತದೆ. ಬದಲಾಗಿ ಅವರು ಯಾವಾಗಲೂ ನಿಮ್ಮನ್ನು ಕೀಳರಿಮೆಯಿಂದ ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಉದ್ದೇಶ ನಿಮಗೆ ಸಲಹೆ ನೀಡುವುದಲ್ಲ, ಬದಲಾಗಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ. ಒಂದು ಮನೋವೈಜ್ಞಾನಿಕ ಸಂಶೋಧನೆ ಹೇಳುತ್ತದೆ, ಪದೇ ಪದೇ ಈ ರೀತಿ ಹೋಲಿಸುತ್ತಿದ್ದರೆ ವಯಸ್ಸಾದವರಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ತರಹದ ಪರಿಣಾಮಕ್ಕೆ ಕಾರಣವಾಗಬಹುದು. ಆಗ ಅವರು ಅಂದುಕೊಳ್ಳುತ್ತಾರೆ, ನನ್ನ ಸ್ವಂತ ಕುಟುಂಬಕ್ಕೆ ನಾನು ನಿಷ್ಪ್ರಯೋಜಕವಾಗಿದ್ದೇನೆ, ನಾನು ಅವರಿಗೆ ಅಗತ್ಯವಿಲ್ಲ ಎಂದು ಭಾವಿಸುತ್ತಾರೆ. ಈ ಮಾನಸಿಕ ಸ್ಥಿತಿ ಕ್ರಮೇಣ ದುಃಖ, ಕೀಳರಿಮೆ ಮತ್ತು ಖಿನ್ನತೆಗೆ ತಿರುಗುತ್ತದೆ. ಕೆಲವೊಂದಿಷ್ಟು ಸಂಬಂಧಿಕರು ಹೇಗಿರುತ್ತಾರೆ ಎಂದರೆ ತುಂಬಾ ಚಾಣಾಕ್ಷರಾಗಿರುತ್ತಾರೆ. ತಾವು ಆಡುವ ಮಾತುಗಳೆಲ್ಲ ಆಡಿ ತಪ್ಪಾಗಿ ತಿಳಿದುಕೊಳ್ಳಬೇಡಿ ಎಂದು ಹೇಳುತ್ತಾರೆ. ಒಳಗೆ ಆಳವಾಗಿ ಅವು ನಿಮ್ಮ ಆತ್ಮವಿಶ್ವಾಸದ ಅಡಿಪಾಯವನ್ನೇ ಅಲುಗಾಡಿಸುತ್ತವೆ.
ಒಬ್ಬ ವೃದ್ಧ ಅಜ್ಜ ತನ್ನ ಇಡೀ ಜೀವನವನ್ನು ಮಗನ ಭವಿಷ್ಯಕ್ಕಾಗಿ, ಅವನ ಅಸ್ತಿತ್ವಕ್ಕಾಗಿ, ಅವನ ಮದುವೆಗಾಗಿ ಎಲ್ಲವನ್ನೂ ಮಾಡಿದರು. ಆದರೆ ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಮಕ್ಕಳಿಗೆ ಕಷ್ಟವಾಗುತ್ತದೆ. ಇಲ್ಲಿ ಯಾರಿಗೂ ಯಾವ ಸ್ಪರ್ಧೆಯೂ ಇಲ್ಲ. ಸಂಬಂಧಿಕರಿಗೆ ನಿಮ್ಮನ್ನು ಅಳೆಯುವ ಹಕ್ಕಿಲ್ಲ. ಆದರೆ ಸ್ನೇಹಿತರೆ, ಕೊನೆಯ ಮುಖವು ಎಲ್ಲಕ್ಕಿಂತ ಅಪಾಯಕಾರಿ. ನಟಿಸುವ ಸಂಬಂಧಿ, ಸುಳ್ಳುಗಳನ್ನು ಹರಡುವ ಸಂಬಂಧಿಕರು, ಇದರಿಂದ ಸಂಬಂಧಗಳು ಹಾಳಾಗುತ್ತವೆ. ಇವರು ಬೆಂಕಿಯನ್ನು ಹಚ್ಚದೆ ಸಂಬಂಧಗಳನ್ನು ಸುಡುತ್ತಾರೆ. ಇದು ಕೊನೆಯ ಹಾಗೂ ವಿಷಕಾರಿ ಸಂಬಂಧಿಕರ ಬಗ್ಗೆ ಹೇಳುವ ಮಾತಾಗಿದೆ. ಅವರು ಎದುರಿಗೆ ಒಳ್ಳೆಯರಂತೆ ನಟಿಸುತ್ತಾರೆ. 6. ಸಂಬಂಧಗಳು ರಕ್ತದಿಂದ ಅಲ್ಲ, ಭರವಸೆ ಹಾಗೂ ನಂಬಿಕೆಯಿಂದ ಕೂಡಿರುತ್ತದೆ. ಸುಳ್ಳು ಮತ್ತು ನಾಟಕಗಳಿಂದ ಸಂಬಂಧಗಳ ಅಡಿಪಾಯವನ್ನು ವಿಷಪೂರಿತಗೊಳಿಸುವ ಜನರಿದ್ದಾರೆ. ಕುಟುಂಬದಲ್ಲಿ ಆದ ಸಣ್ಣ ಜಗಳವನ್ನು ನಾನಾ ರೀತಿಯ ರೆಕ್ಕೆ ಪುಕ್ಕಗಳನ್ನು ಜೋಡಿಸಿ ಸುಳ್ಳು ಸುದ್ದಿ ಹಬ್ಬಿಸುವ ಸಂಬಂಧಿಕರು ನಮ್ಮ ಮನೆಯಲ್ಲಿಯೇ ಇರುತ್ತಾರೆ. ಉದಾಹರಣೆಗೆ, ನಿಮ್ಮ ಮಗನೇ ನನಗೆ ಹೇಳಿದ್ದಾನೆ, ನೀವು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ, ಯಾವುದೇ ಕೆಲಸಕ್ಕೆ ಬಾರದವರು ಎಂದು ಹೇಳಿ ತಂದೆ ಮಗನ ನಡುವೆ ಜಗಳವನ್ನು ಹಚ್ಚುತ್ತಾರೆ. ಈ ರೀತಿ ನಿಧಾನವಾಗಿ ಕುಟುಂಬದಲ್ಲಿ ಬೆಂಕಿಯನ್ನು ಹಚ್ಚಿ ಏನೂ ಮಾಡಿಲ್ಲ ಎನ್ನುವಂತೆ ಶಾಂತವಾಗಿ ಕುಳಿತುಕೊಂಡಿರುತ್ತಾರೆ. ಮನೋವಿಜ್ಞಾನದ ಪ್ರಕಾರ ಈ ಜನರು ಹೆಚ್ಚಾಗಿ ನಾರ್ಸಿಸ್ಟಿಕ್ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇಂಥವರಿಗೆ ಬೇರೆಯವರು ಜಗಳ ಮಾಡುತ್ತಿದ್ದರೆ ಅದರಿಂದ ಒಂದು ರೀತಿಯ ವಿಚಿತ್ರವಾದ ಖುಷಿಯನ್ನು ಕಾಣುತ್ತಾರೆ. ಅದರಿಂದ ಯಾರಿಗೆ ನೋವಾಗುತ್ತದೆ, ಯಾವ ಸಂಬಂಧ ಹಾಳಾಗುತ್ತದೆ ಎನ್ನುವುದು ಅವರಿಗೆ ಮುಖ್ಯವಲ್ಲ. ಅವರಿಗೆ ಸಂತೋಷ ಸಿಗುವುದಷ್ಟೇ ಮುಖ್ಯವಾಗಿರುತ್ತದೆ. ಯಾವ ವ್ಯಕ್ತಿ ಭಾವನಾತ್ಮಕವಾಗಿ ತುಂಬಾ ಮೃದುವಾಗಿರುತ್ತಾರೆ ಅಂಥವರಿಗೆ ಇಂತಹ ಮಾತುಗಳು ತುಂಬಾ ಗಾಯವನ್ನು ಮಾಡುತ್ತವೆ. ವಿಷಕಾರಿ ಎಂದು ತೋರುವ ತುಂಬಾ ವಿಷಕಾರಿ ಜನರಿದ್ದಾರೆ. ಅಂಥವರಿಂದ ದೂರವಿರುವುದು ನಿಮಗೆ ಗೌರವ ಸಿಗುತ್ತದೆ. ಮಾನಸಿಕ ಶಾಂತಿ ಮತ್ತು ಕುಟುಂಬದ ಐಕ್ಯತೆಗಾಗಿ ಇದು ಮುಖ್ಯವಾಗಿದೆ. ಸ್ನೇಹಿತರೆ, ವಯಸ್ಸಾಗಿರುವುದು ದೌರ್ಬಲ್ಯವಲ್ಲ. ಈಗ ನಿಮ್ಮ ಸುತ್ತಲಿನ ಸಂಬಂಧಗಳನ್ನು ಸ್ವಚ್ಛಗೊಳಿಸುವ ಸಮಯ ಬಂದಿದೆ. ಸ್ನೇಹಿತರೆ, ಇಲ್ಲಿ ನೀವು ಸ್ವಾರ್ಥಿ ಸಂಬಂಧಿಕರ ಬಗ್ಗೆ, ಸುಳ್ಳು ಹೇಳುವ ಸಂಬಂಧಿಕರ ಬಗ್ಗೆ, ನಾಟಕ ಮಾಡುವ ಮತ್ತು ನಮ್ಮಿಂದ ಹಣ ಕೇಳುವ ಸಂಬಂಧಿಕರ ಬಗ್ಗೆ ತಿಳಿದುಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಎಲ್ಲಾ ಸಂಬಂಧಗಳು ವಯಸ್ಸಾದ ವ್ಯಕ್ತಿಯ ಜೀವನದಲ್ಲಿ ನೋವು, ಒತ್ತಡ ಮತ್ತು ಒಂಟಿತನವನ್ನು ಉಂಟು ಮಾಡುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.